ಕೃಷ್ಣ ಹುಟ್ಟಿದ್ದು ಜೈಲಲ್ಲಿ, ಅಂದರೆ ಜೈಲು ಅಂತಕ್ಕಂಥ ಪದ ಉಪಯೋಗಿಸಬಾರ್ದು, ಯಾಕಂದರೆ ಅವನು ದೇವರಾಗಿರೋದ್ರಿಂದ ಸೆರೆಮನೆಯಲ್ಲಿ ಅಂತ ಪದ ಉಪಯೋಗಿಸ್ಬೋದು. ಜೈಲು ಅಂದ್ರೆ ಒಂದೇ, ಸೆರೆಮನೆ ಅಂದ್ರೆ ಒಂದೇ, ಆದರೆ ಕಾವ್ಯಮಯವಾಗಿ ದೇವರಾಗಿರೋದ್ರಿಂದ ನಾವು ಸೆರೆಮನೆ ಅಂತಕ್ಕಂಥ ಪದವನ್ನು ಉಪಯೋಗಿಸೋಣ. ಮತ್ತೆ ಅವನು ಬೆಳೆದಿದ್ದು ನಂದಗೋಕುಲದಲ್ಲಿ. ಇದನ್ನ ಉದಯಶಂಕರ ಬರೀತಾರೆ, ಶ್ರೀಕೃಷ್ಣ ಜನಿಸಿದ ಧರೆಯಲ್ಲಿ, ದೇವಕಿ ಇರುವಾಗ ಸೆರೆಯಲ್ಲಿ. ಅದನ್ನೇ ಸ್ವಲ್ಪ ನಾನಾಗಲೇ ಜಯಗೋಪಾಲ್ ಅವ್ರ ಬಗ್ಗೆ ಹೇಳ್ಬಿಟ್ಟಿದ್ದೀನಿ. ಜಯಗೋಪಾಲ್ ಬರೀತಾರೆ, ಓರ್ವಳ ಮಗನಾಗಿ ಜನಿಸಿದ ನಮ್ಮ, ಮತ್ತೋರ್ವಳ ಮಗನಾಗಿ ಬೆಳಗಿದ ನಮ್ಮ. ಓರ್ವಳ ಮಗನಾಗಿ ಜನಿಸಿದ ನಮ್ಮ, ಮತ್ತೋರ್ವಳ ಮಗನಾಗಿ ಬೆಳಗಿದ ನಮ್ಮ ಯಾರು ಅಂದರೆ ಆನಂದ ಕಂದ ಬಾಲಮುಕುಂದ ಮನೆಯನ್ನು ನಂದನ ಮಾಡಿದ ನಮ್ಮ. ಇಲ್ಲಿ ಇನ್ನೊಂದು ವಿಚಾರವನ್ನು ಅಬ್ಸರ್ವ್ ಮಾಡಬಹುದು. ಈ ಆನಂದ ಕಂದ ಅಂತಕ್ಕಂಥದ್ದು ಚಿತ್ರದ ಹೆಸರು. ಶೈಲಶ್ರೀ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಚಿತ್ರ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಸಾಹಿತ್ಯ ಪ್ರಪಂಚ ಕಂಡಂತಹ ಅತ್ಯಂತ ಹಿರಿಯ ಸಾಹಿತಿಗಳಲ್ಲಿ ಒಬ್ಬರು ಬೆಟಗೇರಿ ಕೃಷ್ಣ ಶರ್ಮರು. ಬೆಟಗೇರಿ ಕೃಷ್ಣ ಶರ್ಮರ ಕಾವ್ಯನಾಮ ಆನಂದ ಕಂದ. ಈ ಸಿನಿಮಾಕ್ಕೆ ಆನಂದ ಕಂದ ಅಂತಕ್ಕಂಥ ಹೆಸರಿಡೋದಕ್ಕೆ ಜಯಗೋಪಾಲ್ ಅವರೇ ಕಾರಣ. ಮತ್ತೆ ಬೆಟಗೇರಿ ಕೃಷ್ಣ ಶರ್ಮ ಅಂದರೆ ಆನಂದ ಕಂದರ ಒಂದು ಕವಿತೆ ಒಡನಾಡಿ ಬೇಕೆಂದು ಅಂತಕ್ಕಂಥ ಒಂದು ಕವಿತೆಯನ್ನ ಕಲಾವತಿ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಇದನ್ನ ಸುಮನ್ ಕಲ್ಯಾಣ್ಪುರ್ ಅವರು ಈ ಗೀತನ ಹಾಡಿದ್ದಾರೆ. ಈಗ ಆನಂದ ಕಂದ ಚಿತ್ರದ ಓರ್ವಳ ಮಗನಾಗಿ ಜನಿಸಿದ ನಮ್ಮ ಮತ್ತೋರ್ವಳ ಮಗನಾಗಿ ಬೆಳಗಿದ ನಮ್ಮ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಪಿ ಸುಶೀಲಾ ಅವರು ಹಾಡಿರುವ ಈ ಗೀತೆ ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ ಬೆಂಗಳೂರಿನ ಗಾಯಕಿ ಅರ್ಚನಾ ಶೇಖರ್. ಮಾಡಿದ ನಮ್ಮ